ಮಿಕ್ಸಿಂಗ್ ಪ್ರೀತಿ ಸಿನಿಮಾದ ಹಾಡುಗಳನ್ನ ಸಿರಿ ಮ್ಯೂಸಿಕ್ ಆಡಿಯೋ ಚಾನೆಲ್ ಅಲ್ಲಿ ನೀವು ಕೇಳಬಹುದು, ನೋಡಬಹುದು. ಸಿನಿಮಾ ಟೀಮು ದಯವಿಟ್ಟು ವೇದಿಕೆಗೆ ಬನ್ನಿ. ಮಿಕ್ಸಿಂಗ್ ಪ್ರೀತಿ ಸಿನಿಮಾ ಟೀಮು ಪ್ಲೀಸ್ ವೇದಿಕೆಗೆ ಬರಬೇಕು. ಹೆಚ್ಚಿಗೆ ಪೊಲೀಸ್ ಬಗ್ಗೆ ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ಅಷ್ಟೇನು ಗೊತ್ತಾಗೋದಿಲ್ಲ ನಮ್ಗೆ. ಆದ್ರೆ ಸಿನಿಮಾ ಕಥೆ ನೋಡಿದಾಗ ತುಂಬಾ ಚೆನ್ನಾಗಿದ್ಯಾ ಇಲ್ವಾ ಈ ತರ ಭಾವನೆಗಳು ಬರುತ್ತೆ. ಮತ್ತೆ ನಮ್ಗೆ ಆಸ್ ಪೊಲೀಸ್ ಅಧಿಕಾರಿಯಾಗಿ ಕೆಲವು ಸಿನಿಮಾಗಳನ್ನ ನೋಡುವಾಗ ಇತ್ತೀಚೆಗೆ ಕೆಲವು ಮಲಯಾಳಂ ಸಿನಿಮಾ ಇರ್ಬೋದು ಅಥವಾ ಬೇರೆ ಬೇರೆ ಭಾಷೆಯಲ್ಲಿ ಇನ್ವೆಸ್ಟಿಗೇಷನ್ ಸಿನಿಮಾಗಳನ್ನ ನೋಡುವಾಗ ಏನ್ ಉಪಯೋಗಿಸಿದಾರೆ ಅದೇ ಯಾವ ತರ ಚೆನ್ನಾಗಿ ತಗೊಂಡೋಗಿದ್ದಾರೆ ಅಥವಾ ನಾವು ಒಮ್ಮೊಮ್ಮೆ ಕಲ್ತ್ಕೊಳಕ್ ಆಗುವಂತ ಕೆಲವು ಟಿಪ್ಸ್ ಸಹ ಕೆಲವು ಸಿನಿಮಾಗಳಿದ್ದಾರೆ. ಯಾವುದೋ ಒಂದು ಸಿನಿಮಾ ನೋಡಿದಾಗ ಒಂದು ಟೇಕ್ ಅವೇ ಅಂತ ಇರುತ್ತೆ, ಅದೊಂದು ಒಳ್ಳೇದಿರ್ಬೋದು ಒಂದು ಕೆಟ್ಟದಿರ್ಬೋದು, ಆಡಿಯನ್ಸ್ ಬಂದು ನೋಡ್ಕೊಳ್ಳೋದಾಗ ಎಂಟರ್ಟೈನ್ಮೆಂಟ್ ಜೊತೆಗೆ. ಇಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ನೇಹಿತರ ಮುಖಾಂತರ ಅವರು ಹೇಳಿದ್ರು ಈ ರೀತಿ ಒಂದು ಮಾಡ್ತಾ ಇದ್ದಾರೆ ಅಂತ. ಆಯ್ತು ಅಂತ ಆದ್ರೆ ಒಂದು ಹೇಳಿದ್ರು, ಸರ್ ನಿಮ್ಮನ್ನ ಯಾಕೆ ಬರ್ಬೇಕು ಅಂತ ಕರಿತಾ ಇದೀನಿ ಅಂದ್ರೆ ಸಿನಿಮಾ ಮಾಡಿರೋರು ಕನ್ನಡದವರಲ್ಲ, ಕನ್ನಡದವರೇ ಇವತ್ತು ಕನ್ನಡ ಸಿನಿಮಾನ ಮಾಡೋದಕ್ಕೆ 10 ಬಾರಿ ಹಿಂದೆ ಮುಂದೆ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದಿದೆ. ಇದು ವಾಸ್ತವ ಅಂಶ, ಸತ್ಯ ಅನ್ನೋದು ನಾವು ಒಪ್ಕೊಳ್ಬೇಕು. ಅಂಥದ್ರಲ್ಲಿ ತಮಿಳುನಾಡಿಂದ ಇರ್ತಕ್ಕಂತಹ ಡೈರೆಕ್ಟರ್ ಇಸ್ಮಾಯಿಲ್ ಅವರು, ಪ್ರೊಡ್ಯೂಸರ್ ಅವರು ಕನ್ನಡದಲ್ಲಿ ಸಿನಿಮಾನ ಕನ್ನಡ ಕಲಾವಿದನ್ನ ಹಾಕೊಂಡು ಮಾಡ್ತಾ ಇದ್ದಾರೆ ಅಂತಂದಾಗ ಆ ಒಂದೇ ಒಂದು ಕಾರಣವನ್ನ ಇಲ್ಲಿವರೆಗೂ ಹೇಳ್ಕೊಂಡಂತು. ಯಾಕಂದ್ರೆ ಕನ್ನಡದ ಬಗ್ಗೆ ಅವರು ಪ್ರೀತಿ ಇಟ್ಕೊಂಡಿದ್ದಾರೆ. ಒಂದು ಸಿನಿಮಾ ಅಂದ್ರೆ ಒಂದು ಹಾಡು, ಒಂದು ಡೈಲಾಗು, ಒಂದು ಕಲಾವಿದ, ಇದು ಕನ್ನಡದ ಬೆಳವಣಿಗೆ. ನಾನು ಕನ್ನಡವನ್ನು ಪ್ರೀತಿಸ್ತೀನಿ ಅಂದ್ರೆ ಹೇಗೆ? ಕನ್ನಡಕ್ಕಾಗಿ ನಾನು ದುಡಿತೀನಿ, ಕನ್ನಡದ ಬಗ್ಗೆ ಪ್ರೀತಿ ಅಂದ್ರೆ ಕನ್ನಡಕ್ಕಾಗಿ ಒಂದು ಕಾಂಟ್ರಿಬ್ಯೂಷನ್ ಬೇಕು. ಈಗ ನಿರ್ಮಾಪಕರಾಗಿ ಅವರೆಲ್ಲ ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ಈಗ ಡೇವಿಡ್ ಇದ್ದಾರೆ ಮತ್ತೊಂದಿದ್ದಾರೆ. ಸೊ ಹಾಗಾಗಿ ತಮಿಳುನಾಡಿನ ಇಸ್ಮಾಯಿಲ್ ಅವರು ಡೈರೆಕ್ಷನ್ ಮಾಡಿ ಅಲ್ಲಿನ ಪ್ರೊಡ್ಯೂಸರ್ ಇಲ್ಲಿ ಬಂದು ನಾವು ಕೊಡ್ತಾರೆ, ಅದು ದೊಡ್ಡ ಹೆಮ್ಮೆ. ನೋಡ್ಬೇಕು ಹೇಗ್ ಮಾಡಿದ್ದಾರೆ ನೋಡೋಣ ಅಂತ ಒಂದು ಕುತೂಹಲ ಮತ್ತು ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ಇವರು ಬಂದಾಗ ಶುರು ಆಗಿತ್ತು. 2 ಹಾಡನ್ನ ಮತ್ತೆ ಮಧ್ಯದಲ್ಲಿ ಟೀಸರ್ಸ್ ನೋಡಿದಾಗ ನಮ್ಮ ಮಾತುಗಳನ್ನೇ ಕತ್ಬಿಟ್ರು. ಯಾಕಂದ್ರೆ ಎಲ್ಲ ಹೇಳ್ಕೊಂಡು ಆ ಸಿನಿಮಾದ ಮಜಲೆಗಳ ಬಗ್ಗೆ ಆಗಲಿ ಅಥವಾ ಕುತೂಹಲವನ್ನು ಬಿಟ್ಕೊಡ್ತಿರೋ ಕುತೂಹಲ ಹೆಚ್ಚಿಸುವಂತ ಒಂದು ತಂತ್ರಗಾರಿಕೆ ಏನ್ ಮಾಡಿದ್ದಾರೆ ಅಂತ ಆಗಲಿ ಮತ್ತೆ ಅಲ್ಲಲ್ಲಿ ಮಧ್ಯದಲ್ಲಿ ಅದೊಂದು ಖುಷಿ ಕೊಟ್ಟು ಸಾಕಷ್ಟು ಜನ ನಮ್ಮ ಬೆಂಗಳೂರಿನ ಎಲ್ಲ ಕಲಾವಿದರು ಇದನ್ನು ನಡೆಸಿರ್ತಕ್ಕಂಥದ್ದು, ಕರ್ನಾಟಕದ ಕಲಾವಿದರು ನಡೆಸಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಈ ಚಿತ್ರ ಯಶಸ್ವಿಯಾಗಲಿ, ತಂಡ ತುಂಬಾ ಕಷ್ಟಪಟ್ಟು ಮಾಡಿರ್ತಕ್ಕಂಥದ್ದು ಕಾಣುತ್ತೆ. ಅಲ್ಲಿರ್ತಕ್ಕಂಥ ನಾಯಕ ನಟರಾಗಲಿ ಮತ್ತೊಬ್ಬರಾಗಲಿ ಮತ್ತೆ ಕೊರಿಯೋಗ್ರಾಫರ್ ಎಫರ್ಟ್ಸು. ಸೊ ಇಸ್ಮಾಯಿಲ್ ಅವರು ಈ ಕಾರ್ಯಕ್ರಮದ ಹಿಂದೆನೆ ಆಗಿದ್ದ ದಿನಕಾಲ ವಿಧೀತೆ ಮುಗಿದುವಂತಾಯ್ತು. ಅವರ ಮಾತೃ ಯೋಗ ಆದಂತ ಸಂದರ್ಭದಲ್ಲಿ ಅಂತಹ ದುಃಖದ ಮಧ್ಯೆಯೂ ಕರ್ತವ್ಯದ ಕಾರ್ಯ ಇಟ್ಕೊಂಡು ಇಲ್ಲ ನಾನು ಇದು ಕರ್ತವ್ಯ ಈ ಕಮಿಟ್ಮೆಂಟ್ ನಂದಿದೆ ಅದು ಮುಗಿಸ್ಬೇಕು ಅಂತ ಹೇಳಿ ಅಲ್ಲಿನ ಕರ್ತವ್ಯ ಮುಗಿಸಿ ಇದು ಬಂದಲ್ಲ, ಅದು ಅವ್ರ ಬಗ್ಗೆ ಒಂದು ಸಲ್ಯೂಟ್ ಕೊಡ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅಂತಹ ದುಃಖದಲ್ಲಿ ಯಾರು ಬಂದಿದ್ರೆ ಮಾಡೋದು ಬಹಳನೇ ಕಷ್ಟ ಆಗುತ್ತೆ. ಇಲ್ಲ ನಾವು ಮಾಡ್ತಾ ಇದೀವಿ ಅಂತ ரொம்ப நன்றி. ನಮ್ಗೆಲ್ಲರಿಗೂ ವಣಕಂ, ಥ್ಯಾಂಕ್ಸ್ ನன்றಿ ಅಂತ. ನೀವು ಕರ್ನಾಟಕಕ್ಕೆ ಕನ್ನಡ ಸಿನಿಮಾ ಕೊಡೋದ್ರ ಜೊತೆಗೆ ಕನ್ನಡವನ್ನು ಕಲಿತು ಹೋಗಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ.